ಹಲೋ, ಹಾಯ್, ನಮಸ್ತೆ. SIR ಅನ್ನೋದು ಎಂಥ ಅದ್ಭುತ ಒಂದು ಪ್ರೊಸೆಸ್ ಅಂದರೆ, ನಾನು ಆ ಫಾರ್ಮ್ನ ನೋಡಿದೆ. ಸೊ ನೋಡಿದಾಗ ನನಗೆ ಅನಿಸಿದ್ದು, ಸೊ ಅಕ್ರಮ ನಿವಾಸಿಗಳು ಸಖತ್ತಾಗಿ ಹೊಡೆಸ್ಕೊತಾರೆ. ಓಕೆ, ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ ನೋಡಿ. 2007ರಲ್ಲಿ ಯಾರ್ಯಾರು ವೋಟಿಂಗ್ ಮಾಡಿದ್ದಾರೆ, ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮಪ್ಪ, ನಮ್ಮಮ್ಮ ಯಾರೇ ಮಾಡಿದ್ರು, ಅವರ ಸಂಬಂಧಿಕರು, ಬ್ಲಡ್ ರಿಲೇಷನ್, ಡೈರೆಕ್ಟ್ ಬ್ಲಡ್ ರಿಲೇಷನ್ ಯಾರಿದ್ದಾರೆ ಅವ್ರಿಗೇನೂ ತೊಂದರೆ ಇಲ್ಲ. ಅದು 2025ಕ್ಕೆ ಬರುತ್ತೆ. 2002ರಲ್ಲಿ ಯಾರ್ಯಾರು ಇರುತ್ತೆ, ಇವಾಗ ಯಾರು ಅಜ್ಜಿ ತಾತ ಆಗಿದ್ದಾರೆ ಅವ್ರಿಗೆಲ್ಲ ಏನೂ ತೊಂದರೆ ಇಲ್ಲ, ಅವರು ಪಕ್ಕಾ ಭಾರತೀಯ ನಾಗರಿಕರು. ಈಗ 2025ರದ್ದು ನಾವು ಎನ್ರೋಲ್ ಮಾಡಿಸ್ಬೇಕು ಅಂದರೆ ರಿಲೇಷನ್ ತೋರಿಸ್ಬೇಕು. ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಅಪ್ಪ, ನಮ್ಮ ಅಮ್ಮಂದು ಆ ರಿಲೇಷನ್ ತೋರಿಸ್ಬೇಕಂದ್ರೆ ಅವರು ಆ ಟೈಮಲ್ಲಿ ಓಟ್ ಹಾಕಿರ್ಬೇಕು. ಅವ್ರು ತೀರೋಗಿದ್ರು ಕೂಡ ಅವ್ರ ಲಿಸ್ಟಲ್ಲಿ ಅವ್ರ ಹೆಸರು ಇರ್ತದೆ, ಅದನ್ನ ಚೆಕ್ ಮಾಡ್ಬೋದು ಆರಾಮಾಗಿ BLOಗಳು. ಸೊ ಈ ಥರದೊಂದು ವ್ಯವಸ್ಥೆ ಸಖತ್ತಾಗಿದೆ, ಅಷ್ಟು ಸುಲಭನೇ ಅಲ್ಲ. ಓಕೆ, ಆಮೇಲೆ ನೀವು ಓಟ್ ಹಾಕಬೇಕು ಅಂತಂದರೆ ನಿಮಗೆ ತುಂಬ ಅವಕಾಶ ಇದೆ. ನಿಮ್ಮ ಬರ್ತ್ ಸರ್ಟಿಫಿಕೇಟ್ ತೋರ್ಸೋಕ್ಕೆ ಸಾಕಷ್ಟಿದೆ. 10th ಮಾರ್ಕ್ಸ್ ಕಾರ್ಡ್ ತೋರಿಸ್ಬೋದು, ಪೋಸ್ಟ್ ಆಫೀಸಲ್ಲಿ ಏನೋ ದುಡ್ಡು ಇಟ್ಟಿದ್ರೆ ತೋರಿಸ್ಬೋದು, LIC ಬಾಂಡ್ ತೋರಿಸ್ಬೋದು, ತುಂಬ ಅವಕಾಶಗಳಿದೆ. ನೀವು ಇಲ್ಲಿಯವ್ರು ಅಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ಸಾಕಷ್ಟು ದಾರಿ ಇದೆ ಕಂಡುಹಿಡಿಯೋಕ್ಕೆ. ಸೊ ನಿನ್ನೆ CM ಅವ್ರು ಮಾತಾಡ್ತಾ ಹೇಳಿದ್ರು, BLAಗಳು ಅವರು ಕೂಡ ಚುನಾವಣಾ ಅಧಿಕಾರಿಗಳಿಂದ ನೇಮಿಸಲ್ಪಟ್ಟಿರ್ತಾರೆ ಅಂತೇನೋ ಒಂದು ಹೇಳಿದ್ರು. ಬಟ್ ಅದು ಹಾಗಲ್ಲ. ಪ್ರತಿಯೊಬ್ಬರು BLOಗಳು ಅಂದರೆ ಚುನಾವಣಾ ಆಯೋಗ ನೇಮಿಸಲ್ಪಟ್ಟಂಥ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ 2 ಫಾರ್ಮ್ ಕೊಡ್ತಾರೆ, 2 ಫಿಲಪ್ ಮಾಡಿ ಸೈನ್ ಹಾಕಿ ನೀವು ಕೊಡಬೇಕು. ಅದು ಅವ್ರಿಗೆ ಕೊಡಬೇಕು. BLA ಅಂದರೆ ಏಜೆಂಟ್ಗಳು. ಈ ರಾಜಕೀಯ ಪಕ್ಷಗಳು ಅವರನ್ನು ನೇಮಿಸಿರ್ತಾರೆ, ಅವ್ರಿಗೂ BLOಗಳು ಸಂಬಂಧ ಇಲ್ಲ. ಸುಮ್ಮನೆ ನೋಡ್ಕೋಬೇಕಷ್ಟೆ, ಮಿಸ್ಗಿಸ್ ಆದರೆ ಅಂತ ನೋಡ್ಕೋಬೇಕು. ಆದರೆ ಯಾವುದೂ ಅಷ್ಟು ಸುಲಭವಾಗಿ ಸೇರ್ಸೋಕ್ಕಾಗಲ್ಲ. ಅವರು ನಿಜವಾಗ್ಲೂ ಇದು ಬರೀ ವೋಟರ್ ID ಕೊಡೋದಷ್ಟೇ ಅಲ್ಲ, ನೀವು ನಿಜವಾಗ್ಲೂ ಭಾರತದ ನಾಗರಿಕರ ಇದನ್ನ ಕಂಡುಹಿಡಿಯೋಕ್ಕೆ ದಿಸ್ ಇಸ್ ಅ ಸೂಪರ್ ಪ್ರೊಸೆಸ್ ಇದು. ಸೊ 2002ರಲ್ಲಿ ಆಗಿದ್ದಾಗ ನಮಗೆ ಸರಿಯಾಗಿ ಗೊತ್ತಿಲ್ಲ. 2002ರಲ್ಲಿ ಆಗಿದೆ, 2005ರಲ್ಲಿ ಆಗಿದೆ. ಬಟ್ ಕರ್ನಾಟಕದಲ್ಲಿ 2002ರಲ್ಲಿ ಆಗಿದೆ. ಇದು ಎಷ್ಟು ಚೆನ್ನಾಗಿದೆ ಪ್ರೊಸೆಸ್ ಅಂದರೆ ನೀವು ಇದರಲ್ಲಿ ಭಾಗವಹಿಸಲೇಬೇಕು. ನಾವು ಓಟ್ ಹಾಕೋದಿಲ್ಲ, ನನಗೆ ವೋಟರ್ ID ಏನಕ್ಕೆ ಬೇಕು ಅಂತ ನೀವು ಸುಮ್ಮನಿದ್ರಿ. ಈಗ ನಾಳೆ ಎಲ್ಲ ಡಾಕ್ಯುಮೆಂಟ್ ಒಂದು ಕಡೆ ಇದ್ದರೆ ವೋಟರ್ ID ಮಸ್ಟ್ ಆಗುತ್ತೆ. ಈಗ ಚುನಾವಣಾ ಆಯೋಗ ಹೇಳ್ತು ಪಾಸ್ಪೋರ್ಟ್ ಇದಕ್ಕೆ ವ್ಯಾಲಿಡ್ ಅಲ್ಲ ಅಂತ. ಸತ್ಯ ಅಲ್ವಾ? ಪಾಸ್ಪೋರ್ಟ್ ಹೆಂಗೆ ವ್ಯಾಲಿಡ್ ಆಗುತ್ತೆ? ನೀನು ಈ ದೇಶದ ಪ್ರಜೆ ಅಂತ ಹೇಳಕ್ಕೆ ಪಾಸ್ಪೋರ್ಟ್ ವ್ಯಾಲಿಡ್ ಆಗೋದಿಲ್ಲ. ನಿಮಗೆ ವೋಟರ್ IDನೇ ಆಗಬೇಕು ವ್ಯಾಲಿಡ್. ಪ್ಯಾನ್ ಕಾರ್ಡ್ ಆಗೋದಿಲ್ಲ, ಆಧಾರ್ ಕಾರ್ಡ್ ಆಗೋದಿಲ್ಲ. ಯಾಕಂದರೆ ಎಲ್ರಿಗೂ ಗೊತ್ತು, 1,000-1,500 ಕೊಟ್ಟರೆ ಎಲ್ಲ ಆಧಾರ್ ಕಾರ್ಡಲ್ಲಿ, ಸುಮಾರು ಆಧಾರ್ ಕಾರ್ಡ್ಗಳಲ್ಲಿ ಡೇಟ್ ಆಫ್ ಬರ್ತು 1-1 ಇಸ್ವಿ, 1-1 ಇಸ್ವಿ. ಹೆಂಗೆ ಒಂದೇ ದಿನದಲ್ಲಿ ಹುಟ್ಟು ಬಿಡ್ತಾರೆ ಇವರೆಲ್ಲ? ಇಲ್ಲ. ಹಂಗಾಗಿ ಈ ಪ್ರೊಸೆಸ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಎಲ್ಲರೂ ಭಾಗವಹಿಸಿ, ಏನೂ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ವೋಟ್ ಎಲ್ಲೂ ಹೋಗೋದಿಲ್ಲ. ಸಪೋಸ್ ಇದೆಲ್ಲ ಪ್ರೊಸೆಸ್ 1 ತಿಂಗಳು ಪ್ರೊಸೆಸ್ ಇದೆ. ಈ ಪ್ರೊಸೆಸ್ ಎಲ್ಲ ಆದಮೇಲೆ ಒಂದು ಲಿಸ್ಟ್ ಬಿಡ್ತಾರೆ, ಯಾರು? ಚುನಾವಣಾ ಆಯೋಗ. ಅದರಲ್ಲೂ ಕೂಡ ಮಿಸ್ ಆಗಿದ್ರೆ ನಿಮ್ಮ ಹೆಸರುಗಳು, ಮತ್ತೆ ಅದಕ್ಕೆ ಜಾಗ ಇದೆ ಅದನ್ನು ಸೇರಿಸೋದಕ್ಕೆ. ಹಾಗಾಗಿ ಮಿಸ್ ಆಗಿದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ, ಈ ಪ್ರೊಸೆಸ್ಸಿಂದ ಮಿಸ್ ಆಗಿದ್ರೆ. ಹಾಗಾಗಿ ಎಲ್ಲೂ ಅಂದರೆ ಇದರ ಮೇನ್ ಉದ್ದೇಶ ನುಸುಳುಕೋರರು, ನಕಲಿ ವೋಟರ್ಗಳನ್ನು ಕಿತ್ತಿ ಒದ್ದು ಹೊರಗೆ ಹಾಕುವಂಥ ಒಂದು ಪ್ರೊಸೆಸ್ ಇದು. ಪಕ್ಕ ಲೋಕಲ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಕಲಿ ವೋಟ್ಗಳು ಆಗದಂಗೆ ನೋಡ್ಕುವಂಥದ್ದು ಒಂದು. ಇನ್ನು ಮುಂದೆ ಬರೋ ಯೋಜನೆಗಳು, ಸರ್ಕಾರದಿಂದ ಬರೋ ಯೋಜನೆಗಳೆಲ್ಲ ಹೆಂಗೆ ಬರುತ್ತೆ ಅಂದರೆ ವೋಟರ್ ID ಮಸ್ಟ್. ವೋಟರ್ ID ಇದ್ರೇ ನಿಮಗೆ ಎಲ್ಲ ಯೋಜನೆಗಳು, ಎಲ್ಲ ಸೌಲಭ್ಯಗಳು, ದೇಶದ ಸೌಲಭ್ಯಗಳು, ಸರ್ಕಾರದ ಸೌಲಭ್ಯಗಳು, ರಾಜ್ಯ ಇರಲಿ ಕೇಂದ್ರ ಇರಲಿ ಯಾವುದೇ ಇರಲಿ, ವೋಟರ್ ID ಮಸ್ಟ್ ಕೇಳ್ತಾರೆ. ಸೊ ಯಾರು ನಾವು ವೋಟ್ ಹಾಕಲ್ಲ, ನಮ್ಗೆ ಯಾಕೆ ವೋಟರ್ ID ಅಂತ ನೀವು ಯಾರೂ
ಸುಮ್ಮನೆ ಇರಬೇಡಿ ಪ್ಲೀಸ್. ನೀವು ಬಿ ಎಲ್ ಒಗಳು ಬಂದಾಗ ಅವರಿಗೆ ಸರಿಯಾದ ಡಾಕ್ಯುಮೆಂಟ್ ಕೊಡಿ. ಡೇಟ್ ಆಫ್ ಬರ್ತ್ ಒಂದು ಕಾಲಮ್ ಇದೆ, ಡೇಟ್ ಆಫ್ ಬರ್ತ್ ಕೊಡಿ. ಸೊ ಈ ಒಂದು ಪ್ರೊಸೆಸ್ಸಲ್ಲಿ ಭಾಗವಹಿಸಿ, ನೆಗ್ಲೆಕ್ಟ್ ಮಾಡಬೇಡಿ. 2007ರಲ್ಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರು ವೋಟ್ ಮಾಡಿದ್ದಾರೆ ಅವ್ರಿಗೊಂದು ಈಸಿ ಕಾಲಮ್ ಇದೆ. 2025ರಲ್ಲಿ ಅಂದರೆ ಲಾಸ್ಟ್ ಇಯರ್ದೊಂದು ಕಾಲಮಲ್ಲಿ ಏನಿದೆ ಅಲ್ಲಿ ಪ್ರೊಜ್ನಿ ಮಾಡಿರ್ತಾರೆ, ಮ್ಯಾಪಿಂಗ್ ಮಾಡಿರ್ತಾರೆ. ನಿಮಗೂ ಮತ್ತು ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಈ ಥರದ್ದು ಮ್ಯಾಪಿಂಗ್ ಆಗಿರುತ್ತೆ. ಅಲ್ಲೂ ಕೂಡ ಫಿಲಪ್ ಮಾಡ್ಬೋದು. ಹಂಗಾಗಿ ಭಾರತ ದೇಶದ ಪ್ರಜೆಗೆ ಯಾವುದೂ ತೊಂದರೆ ಇಲ್ಲ. ಕಳ್ಳರಿಗೆ, ನುಸುಳುಕೋರರಿಗೆ ಇದು 100% ಫಿಲ್ಟರ್ ಮಾಡುತ್ತೆ. ಸೊ ಥ್ಯಾಂಕ್ ಯು. ನೀವು ಹೇಳಬೇಕು, ನಾವೆಲ್ಲ ಹೇಳಬೇಕಾಗುತ್ತೆ. ಚುನಾವಣಾ ಆಯೋಗಕ್ಕೆ ಅದ್ಭುತವಾದಂಥ ಕೆಲಸ. ಇಲ್ಲಿವರೆಗೂ ಯಾರು ನಂದು ಮಿಸ್ ಆಗಿದೆ ಅಂತ ಯಾರು ಕೋರ್ಟ್ಗೆ ಹೋಗಿಲ್ಲ, ಹೋಗೋದು ಇಲ್ಲ. ಸಿದ್ದರಾಮಯ್ಯವ್ರು ಹೇಳ್ತಾರೆ ಹುಷಾರಾಗಿರಿ, ಕಾಂಗ್ರೆಸ್ ವೋಟರ್ಸ್ನ ಡಿಲೀಟ್ ಮಾಡ್ತಾರೆ ಅಂತ. ಇದು ತುಂಬ ಶುದ್ಧ ಸುಳ್ಳು, ದೊಡ್ಡ ಸುಳ್ಳು. ಇದು 100% ಸುಳ್ಳು. ಇದು ಚಾನ್ಸೇ ಇಲ್ಲ ಆಗಕ್ಕೆ. ಅವ್ರ ಮಾತುಗಳನ್ನು ಕೇಳಬೇಡಿ, ಯಾವುದೇ ರಾಜಕೀಯ ಪಕ್ಷದ ಮಾತುಗಳನ್ನು ಕೇಳಬೇಡಿ. ನಿಮ್ಮ ಓಟಿನ ಹಕ್ಕನ್ನು ನೀವು ಆರಾಮಾಗಿ ಪಡೀರಿ. ಥ್ಯಾಂಕ್ ಯು ವೆರಿ ಮಚ್.